ನಮಸ್ಕಾರ. ಚಿನ್ನದ ಬೆಲೆ ಇವತ್ತು ಆಲ್ರೆಡಿ ವಾರದ 4ನೇ ದಿನದಲ್ಲಿ ನಾವಿದೀವಿ. ಇವತ್ತು ಚಿನ್ನದ ಬೆಲೆಯಲ್ಲಿ ಏನಾದ್ರೂ ಕಮ್ಮಿ ಆಗಿದೆಯಾ? ಸತತವಾಗಿ 3 ದಿನಗಳಿಂದ ಚಿನ್ನದ ಬೆಲೆ ಭರ್ಜರಿಯಾಗಿ ಇಳಿತು. 1000 ರೂಪಾಯಿ, 1200 ರೂಪಾಯಿ ತನಕನೂ ಇಳಿದಿದಂತ ಚಿನ್ನ ಎಲ್ಲರಿಗೂ ಒಂದಷ್ಟು ಸಂತಸದ ವಿಚಾರಗಳನ್ನ ತಂದ್ರು. ಜೊತೆಗೆ ಕಮೆಂಟ್ ಅಲ್ಲಿ ತಿಳಿಸಿದ್ರಿ 6000 ಆದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಆದ್ರೆ ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ. ಸೊ ಹಾಗಾದ್ರೆ ಇವತ್ತು ವಾರದ 4ನೇ ದಿನ, ಇವತ್ತೇನಾದ್ರೂ ಚೇಂಜಸ್ಗಳು ಆಗಿದೆಯಾ ಪ್ರತಿಯೊಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಿಮಗೆ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಹಾಗೂ ಬಹಳಷ್ಟು ವಿಡಿಯೋಗಳು ನಿಮಗೆ ಉಪಯೋಗ ಆಗುವಂತ ಒಂದಷ್ಟು ವಿಡಿಯೋಗಳ ಬಗ್ಗೆ ನಾನು ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಗೆ ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ಬಗ್ಗೆ ನಾವು ಫೋಕಸ್ ಮಾಡೋದಾದ್ರೆ, ಇವತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಿದೆ ಮಾರುಕಟ್ಟೆ ಬೆಲೆ ಅಂತ ಹೇಳಿ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7105 ರೂಪಾಯಿ ಇವತ್ತಿದೆ. ನೆನೆ 7080 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 71050 ರೂಪಾಯಿ ಇವತ್ತಿದೆ. ನೆನೆ 70800 ರೂಪಾಯಿ ಇತ್ತು. ನೆನ್ನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ ಬ್ಯಾಡ್ ನ್ಯೂಸ್, 25 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಸೊ ಇಳಿತು ಅಂತ ಅನ್ಕೊಂಡು ಖುಷಿ ಪಡ್ತಾ ಇದ್ವಿ, ಬಟ್ ವಾರದ 4ನೇ ದಿನ ಇವತ್ತು ಪ್ರೈಸ್ ಜಾಸ್ತಿ ಆಗಿದೆ. 10 ಗ್ರಾಮ್ಗೆ 250 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇನೆ. ಯಾಕಂದ್ರೆ ಮೆಜಾರಿಟಿ ನಮಗೆ 2 ದಿನದಿಂದ ಆಲ್ಮೋಸ್ಟ್ 2000 ತನಕ ಅಮೌಂಟ್ ಇಳಿದಿತ್ತು. ಸೊ ಇವತ್ತು 250 ರೂಪಾಯಿ ಜಾಸ್ತಿ ಆಗಿದೆ 10 ಗ್ರಾಮ್ಗೆ. 24 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ 7751 ರೂಪಾಯಿ ಇದೆ. ನಿನ್ನೆ 7724 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 77,510 ರೂಪಾಯಿ ಇದೆ. ನಿನ್ನೆ 77,240 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 24 ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ 27 ರೂಪಾಯಿ ಜಾಸ್ತಿ ಆಗಿದೆ. 10 ಗ್ರಾಮ್ಗೆ 270 ರೂಪಾಯಿ ಜಾಸ್ತಿ ಆಗಿರುವಂತದ್ದು. 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ಇವತ್ತು 1 ಗ್ರಾಮ್ಗೆ 5813 ರೂಪಾಯಿ ಇದೆ. ನಿನ್ನೆ 5793 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 58,130 ಇವತ್ತಿದೆ. ನಿನ್ನೆ 57,930 ರೂಪಾಯಿ ಇತ್ತು. 18 ಕ್ಯಾರೆಟ್ ಚಿನ್ನದಲ್ಲಿ ನಿನ್ನೆಗೂ ಇವತ್ತಿಗೂ ನಿಮ್ಗೆ 20 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಓವರ್ ಆಲ್ ಇವತ್ತು ನಮಗೆ ಬೆಲೆ ಏರಿಕೆ ಆಗಿರುವಂತ ಚಿನ್ನ. ಸೊ ಇಳಿತು ಅನ್ನೋಷ್ಟೊತ್ತಿಗೆ ಈ ಕಡೆ ಇಲ್ಲಿಂದ ನಮ್ಗೆ ಅದೇ ಹೇಳೋದಲ್ಲ, ಪ್ರತಿ ವಿಡಿಯೋದಲ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇದೆಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ನಿಂದಿರುತ್ತೆ, ಅಥವಾ ನಿಮಗೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ನಿಮಗೆ ಅಲ್ಲಿ ಡಾಲರ್ಸ್ ಜಾಸ್ತಿ ಆಗ್ಬೋದು, ಇಲ್ಲಿ ಕಮ್ಮಿ ಪ್ರೈಸ್ ಆದಷ್ಟು ಎಲ್ಲ ಕಡೆನೂ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಆ ಥರ ನಮ್ಮ ಭಾರತದಲ್ಲಿ ನಾವು ಲೆಕ್ಕ ಹಾಕೋತಾ ಹೋದ್ರೆ ಕರ್ನಾಟಕ, ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟು ವರ್ತ್ ಇದೆ. ಬೇರೆ ಬೇರೆ ಜಾಗಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಎಷ್ಟೋ ಪ್ರೈಸ್ ಕಮ್ಮಿ ಇದೆ. ಮಹಾರಾಷ್ಟ್ರ ಎಲ್ಲ ನೀವೇನಾದ್ರೂ ಯೋಚನೆ ಮಾಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನಮ್ಗಿಂತ ಜಾಸ್ತಿ 1000 ರೂಪಾಯಿ ಜಾಸ್ತಿ ಇದೆ ಅವರಿಗೆಲ್ಲ. ಸೊ ಇರೋದ್ರಲ್ಲಿ ವರ್ತ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಪ್ರೈಸ್ ಕಮ್ಮಿ ಆಗಿರೋದು ವೆಲ್ ಅಂಡ್ ಗುಡ್ ಅಂತಾನೆ ಹೇಳ್ಬೋದು. ಹಾಗೆ ಬೆಳ್ಳಿಯ ದರ ನೋಡೋದಾದ್ರೆ, ಬೆಳ್ಳಿಯ ದರದಲ್ಲಿ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಇಲ್ಲ, ಕಾನ್ಸ್ಟೆಂಟ್ ಆಗಿ ನಡೀತಾ ಇದೆ. ಒಳ್ಳೇದಾಗ್ಲಿ ಎಲ್ಲರಿಗೂ. ಬೆಳ್ಳಿ ದರ ಅಂತೂ ಏರ್ತಾ ಇಲ್ಲ. ಬೆಳ್ಳಿ ಖರೀದಿ ಆದ್ರೂ ಮಾಡ್ಕೊಳ್ಳಿ, ಇವಾಗ ಒಳ್ಳೆ ಟೈಮು. 89 ರೂಪೀಸ್ 90 ಪೈಸಾ, 89 ರೂಪಾಯಿ 50 ಪೈಸೆಗೆ ಬಂದಿದೆ. ಕೆಜಿಗೆ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ 89,500 ರೂಪಾಯಿ ನಿಮಗೆ 1 ಕೆಜಿಯ ಬೆಳ್ಳಿ ದರ ಬೀಳುವಂಥದ್ದು. ಸೊ ಬೆಳ್ಳಿ ದರದಲ್ಲಿ ಕಾನ್ಸ್ಟೆಂಟ್ ಆಗಿದೆ. ಚಿನ್ನ ಸ್ವಲ್ಪ ಏರಿಕೆ ಆಗಿದೆ, ಸ್ವಲ್ಪ ಬೇಸರ ಆಗುತ್ತೆ. ನೋಡೋಣ, ಕಾದ್ ನೋಡೋಣ. ಇನ್ನೂ ಸಮಯ ಇದೆ, ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ವರ್ಷದ ಕೊನೆಯಲ್ಲಿ ಅಂದ್ರೆ ಇನ್ನೊಂದು ತಿಂಗಳು ಬಾಕಿ ಇದೆ ನಮಗೆ, ಡಿಸೆಂಬರು. ಸೊ ಅಷ್ಟೊತ್ತಿಗಾದ್ರೂ ಸ್ವಲ್ಪ ಕಮ್ಮಿ ಆದ್ರೂ ವರ್ಷದ ಕೊನೆಯಲ್ಲಿ ಬಹುಶೇಕಡ ಕಮ್ಮಿ ಆಗ್ಬೋದು ಅಂತ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇದೆ. ಕಾದ್ ನೋಡೋಣ. ಪ್ರತಿನಿತ್ಯ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಚಾನೆಲ್ನ ಫಾಲೋ ಮಾಡ್ತಾ ಇರಿ, ವಿಡಿಯೋಸ್ನ ನೋಡ್ತಾ ಇರಿ. ನಿಮ್ಮೆಲ್ರಿಗೂ ತುಂಬಾ ಇದರಿಂದ ಹೆಲ್ಪ್ ಆಗುತ್ತೆ. ಒಂದು ಆವರೇಜ್ ಐಡಿಯಾ ಸಿಗುತ್ತೆ ಇವತ್ತು ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.